ವೀಕ್ಷಕರೇ, ಹೇಗಿದ್ರೆ ಅಲ್ಲ? ಸೊ ತುಂಬಾ ದಿನ ಆಯ್ತು ನನ್ನ ಚಾನಲ್ ಅಲ್ಲಿ ವಿಡಿಯೋ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದಲ್ಲ. ಡೋಂಟ್ ವರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಬಟ್ ಇವಾಗಿಂದ ನಿಮಗೆ ವಿಡಿಯೋಸ್ ಬರ್ತಾ ಇರತ್ತೆ. ಸೊ ಇವತ್ತು ನಾನು ನಿಮಗೆ ಒಂದು ಯೂನಿಕ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ನೀವು ಬ್ಯಾಕ್ ಗ್ರೌಂಡ್ ನೋಡ್ಬೋದು. ಇವಾಯ್ಸ್ ದ ಹೈಬ್ರಿಡ್ ಸ್ಟೋರ್. ನಿಮಗೆ ಒಂದೇ ಕಡೆಯಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳು, ಪೆಟ್ರೋಲ್ ಬೈಕ್ಗಳು, ಹಾಗೇನೆ ಪ್ರೀ ಓನ್ಡ್, ಎಕ್ಸ್ಚೇಂಜ್, ಸರ್ವಿಸಿಂಗ್ ಎಲ್ಲ ತರಹದ ಒಂದು ಶೋರೂಮ್ಗೆ ನಾನು ಕರ್ಕೊಂಡು ಬಂದಿದ್ದೇನೆ. ಇವಾಗ ಹೋಗೋಣ ಒಳಗಡೆ, ಏನೆಲ್ಲ ಇದೆ ಅಂತ ನೋಡೋಣ. ಓಕೆನಾ? ಇವಾಗ ಇವಾಯ್ಸ್ ದ ಹೈಬ್ರಿಡ್ ಸ್ಟೋರ್ ಈ ಶೋರೂಮಿನ ಜನರಲ್ ಮ್ಯಾನೇಜರ್ ಆಗಿರುವ ಜೀವರತ್ನಂ ಮತ್ತೆ ಪರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವ್ರ ಹತ್ರ ಕೇಳೋಣ ಯಾವ್ಯಾವ ಬಗೆಯ ಗಾಡಿಗಳು ಅಂದ್ರೆ ಬೈಕ್ಗಳು, ಸ್ಕೂಟಿಗಳು ಇಲ್ಲಿ ಮಾರುತ್ತವೆ ಅಂತ. ಓಕೆನಾ? ಸೊ ನಮಸ್ಕಾರ ಸರ್. ಇವಾಯ್ಸ್ ದ ಹೈಬ್ರಿಡ್ ಸ್ಟೋರ್ ಎಷ್ಟು ವರ್ಷದಿಂದ ನಡೀತಾ ಇದೆ? ಸೊ ಇವಾಯ್ಸ್ ದ ಹೈಬ್ರಿಡ್ ಸ್ಟೋರ್ ವಿ ಸ್ಟಾರ್ಟೆಡ್ ಅಂದ್ರೆ ನಾವೀಗ ಸ್ಟಾರ್ಟ್ ಮಾಡಿರೋದು ಸೆಪ್ಟೆಂಬರ್ 4 ಸ್ಟಾರ್ಟ್ ಆಗಿರೋದು. 2023 ಸೆಪ್ಟೆಂಬರ್ 4 ಸ್ಟಾರ್ಟ್ ಆಗಿರೋದು. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಮತ್ತೆ ಪೆಟ್ರೋಲ್ ವೆಹಿಕಲ್ ಎರಡೂ ಸಿಗುತ್ತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಬಂದಾಗ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್ಸ್ ಇನ್ ಇಂಡಿಯಾ 5 ಬ್ರ್ಯಾಂಡ್ಸ್ ಇದೆ. ಒಂದು ಓಲಾ, ಏಥರ್, ಚೇತಕ್, ಮತ್ತೆ TVS iQube ಮತ್ತೆ ಆಂಪಿಯರ್. ಸೊ 5 ಬ್ರ್ಯಾಂಡು ನಮ್ಮಲ್ಲಿ ಸಿಗುತ್ತೆ. ಸೊ ನೀವು ಬೇರೆ ಶೋರೂಮ್ಗೆ ಹೋದಾಗ ಎಲ್ಲಿ ನಿಮಗೆ ಈ ತರ ಸಿಗೋದಿಲ್ಲ. ಒಂದು ಓಲಾ ಸಿಗುತ್ತೆ, ಇಲ್ಲ ಚೇತಕ್ ಸಿಗುತ್ತೆ, ಇಲ್ಲ iQube ಸಿಗುತ್ತೆ. ಸೊ ಈ ತರ ಡಿಫ್ರೆಂಟ್ ಶೋರೂಮ್ಸ್ಗೆ ನೀವು ಹೋಗ್ಬೇಕಾಗತ್ತೆ. ಇಲ್ಲ ನಮ್ಮ ಶೋರೂಮ್ ಬಂದಾಗ ನಿಮ್ಗೆ ಎಲ್ಲ ಬ್ರ್ಯಾಂಡ್ ಒಂದೇ ಶೋರೂಮ್ ಅಲ್ಲಿ ಸಿಗುತ್ತೆ. ಸೊ ಆಪ್ಷನ್ ನಾವು ಕೊಡ್ತಾ ಇದೀವಿ. ಮತ್ತೆ ನೀವು ಈಗ ಪೆಟ್ರೋಲ್ ವೆಹಿಕಲ್ ಬಂದಾಗ ಸೊ ನಮ್ಮಲ್ಲಿ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್ಸ್ ಮತ್ತೇನು ಈಗ ಪೆಟ್ರೋಲ್ ವೆಹಿಕಲ್ ಅಲ್ಲೂ ನಮ್ದು ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್ಸ್ ಇದಾವೆ. ಒಂದು ಹೋಂಡಾ ಇದೆ, TVS ಇದೆ, ಮತ್ತೆ ಬಜಾಜ್ ಇದೆ, ಮತ್ತೆ ಸುಜುಕಿ ಇದೆ, ಇನ್ನು ನಮ್ದು ಯಮಹಾ ಇದೆ. ಸೊ ಈ ತರ ಎಲ್ಲ ಬ್ರ್ಯಾಂಡ್ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್ಸ್ ನಮ್ಮ ಶೋರೂಮ್ ಅಲ್ಲಿ ಅವೈಲಬಿಲಿಟಿ ಇದೆ. ಸೊ ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಯಾವ ವೇರಿಯಂಟು, ಯಾವ ಮಾಡೆಲ್ ಬೇಕಾದ್ರೂ ನಮ್ಮಲ್ಲಿ ಸಿಗುತ್ತೆ. ಸೊ ವಿತ್ ಸೇಮ್ ಪ್ರೈಸ್. ನೀವೀಗ ಮೇನ್ ಡೀಲರ್ಶಿಪ್ಗೆ ಹೋದಾಗ ಅಲ್ಲಿ ಏನ್ ಪ್ರೈಸ್ ಸಿಗುತ್ತೋ ಇಲ್ಲಿನೂ ಸೇಮ್ ಪ್ರೈಸ್ ಸಿಗುತ್ತೆ. ಬಟ್ ಇಲ್ಲಿ ನೀವು ಬಂದಾಗ ಸೊ ನಿಮ್ಗೆ ಡಿಸ್ಕೌಂಟೆಡ್ ಆಫರ್ ಸಿಗುತ್ತೆ. ಸೊ ಆಫರ್ಸ್ ನಾವು ಕೊಡ್ತಾ ಇದೀವಿ. ಸೊ ಕಸ್ಟಮರ್ಗೆ ಒಂದು ಆಪ್ಷನ್ ಸಿಗುತ್ತೆ. ಸೊ ಒಂದೇ ಪ್ಲೇಸ್ ಅಲ್ಲಿ ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ನಾವು ಕೊಡ್ತಾ ಇದೀವಿ. ದಟ್ ಈಸ್ ಅವರ ಮೇನ್ ಇದು. ಸೊ ಅಂದ್ರೆ ವೀಕ್ಷಕರೇ, ಒಂದೇ ಮಳಿಗೆಯಲ್ಲಿ ನಿಮ್ಗೆ ಎಲ್ಲಾ ತರಹದ ಬ್ರ್ಯಾಂಡ್ನ ಬೈಕ್ಗಳು ಹಾಗೇನೆ ಸ್ಕೂಟಿಗಳು ಸಿಗತ್ತೆ. ಸೊ ಇಲ್ಲಿ ನಿಮ್ಗೆ ಈ ತರ ಆಗ್ಲಿ, ಓಲಾ ಆಗ್ಲಿ, ಎಲ್ಲಾ ತರಹದ ಎಲೆಕ್ಟ್ರಿಕ್ ಬೈಕ್, ಪೆಟ್ರೋಲ್ ಬೈಕ್ಸ್ ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ಸೊ ಇವಾಯ್ಸ್ ದ ಹೈಬ್ರಿಡ್ ಸ್ಟೋರ್ಗೆ ನೀವು ಬರ್ಬೋದು. ಇದ್ರ ವಿಳಾಸವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಕಳಿಸ್ತೀನಿ. ನಮಸ್ಕಾರ ಪರೇಶ್ ಸರ್ ಅವರೇ. ಸೊ ಎಷ್ಟು ವರ್ಷದಿಂದ ನೀವೆಲ್ಲಿ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ದೀರಾ, ಜನರಲ್ ಮ್ಯಾನೇಜರ್ ಆಗಿ? I joined lately, but my main concept is to start franchises. Okay. I mean, we are giving franchises of this same EYs across Karnataka, across Pan India also. But right now we are in Bangalore only. So we have started 2 more showrooms in Bangalore. One is in Jeevan Vimanagar and one is in Devanhalli. Okay. And we are maybe we'll by end of this month or next month early we may start 4 more showrooms with the same concept. So we are spreading across Bangalore right now, and then we'll spread across Karnataka and Pan India also. Yeah. Okay. So congratulations to you as well as to your entire team. So which is the best selling? Andre yavudu best selling illi? Like Ether or Ola, which one is the more? See, according to the Vahan portal that is given by the government of India, where we find that 52% share is taken by Ola. Okay. Then next follow like TVS is second, then third is Bajaj, fourth is Ather. Like that it keeps on. But
absolutely majority is Ola today. ಓಕೆ. ಸೊ ನಿಮ್ಮ ಪ್ರಕಾರ ಯಾವ್ದ್ರಲ್ಲಿ ಜಾಸ್ತಿ ಮೈಲೇಜ್ ಲೈಕ್ ಹೋಂಡಾನ ಯಾವ್ದ್ರಲ್ಲಿ ಜಾಸ್ತಿ ಮೈಲೇಜ್ ಇರುತ್ತೆ? Mileage depends upon specification, the batteries, power, other motor power. If you take that into consideration, only you'll find out what is the best mileage. But today, performance-wise, all the vehicles are same. We would not say that this is better or this is not better. All the vehicles same. Only depends upon how the person uses it, how the battery has been maintained. All that specs are required to see the performance of the vehicle. Yeah. ಸೊ ಇವಾಗ ನೋಡಿ, ನೀವು ನೋಡ್ಬೋದು ಇಲ್ಲಿ ತುಂಬ ಸಾಫ್ಟ್ ಆಗಿ ಬ್ರೇಕ್ಸ್ ಆಗಲಿ ಇಲ್ಲ ಎಲ್ಲ ಥರದ ಒಂದು ಯಾವುದೆಲ್ಲ ಬೇಕಲ್ವಾ ಇವಾಗ ಸ್ಕೂಟಿಗೆ, ಎಲೆಕ್ಟ್ರಿಕ್ ಸ್ಕೂಟಿಗೆ ಎಲ್ಲ ಥರದ ಟೆಕ್ನಾಲಜಿ ಅಂತೀವಲ್ಲ ಅದೆಲ್ಲ ಒಂದೇ ನೀವು ಈ ಬಜಾಜಲ್ಲಿ ನೋಡ್ಬೋದು. ಆಯಿತಾ? ಇದು ಐ ಥಿಂಕ್ ದಿಸ್ ಇಸ್ ಆಲ್ರೆಡಿ ರಿಜಿಸ್ಟರ್ಡ್ ಅಲ್ವಾ? Yeah, this is registered. ಆಲ್ರೆಡಿ ಬುಕ್ಡ್. ಸೊ ನೋಡಿ, ಬುಕ್ ಕೂಡ ಆಗ್ಬಿಟ್ಟಿದೆ ಇಲ್ಲಿ. ಸೊ ಇವಾಗ ನೋಡಿ ಇಲ್ಲಿ ಓಪನ್ ಆಗತ್ತೆ. ಸರ್ ಏನೆಲ್ಲ ಇಡ್ಬೋದು? ಇದು ಆಕ್ಚುಲಿ ಏನು? Dicky, small dicky. Yes, Okay. basically only you can keep some small water bottle or something. ಓಕೆ ಓಕೆ ಓಕೆ, ನೈಸ್. ಸೊ ಇದು ಇನ್ನೊಂದು ಡಿಕ್ಕಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಟೆಕ್ನಾಲಜೀಸ್ ಇದೆ. ಇದು ಚಾರ್ಜರು ಅದರದ್ದು. You have some more space also. ಸಿ ನೋಡಿ, ಇವಾಗ ಇಲ್ಲಿ ಸ್ಪೇಸ್ ಕೂಡ ಜಾಸ್ತಿ ಇದೆ. ಹಾಗೇನೆ ಇಲ್ಲಿ ನೀವು ಚಾರ್ಜರ್ ಕೂಡ ಇಟ್ಕೋಬಹುದು. ಎಲ್ಲಾದ್ರೂ ಮಧ್ಯದಲ್ಲಿ ಚಾರ್ಜ್ ಖಾಲಿ ಆದ್ರೆ ಈ ಚಾರ್ಜರ್ ಕೂಡ ಯೂಸ್ ಮಾಡಿ ನೀವು ಎಲ್ಲಿ ಬೇಕಾದ್ರಲ್ಲಿ. ಇಲ್ಲಿ ನೋಡಿ, ಚಾರ್ಜರ್ ಪ್ಲಗ್ ಪಾಯಿಂಟ್ ಇಷ್ಟು ಚೆನ್ನಾಗಿದೆ ನೋಡಿ. ನೀವು ಯಾವುದೇ ಒಂದು 3 ಪಿನ್ಗೆ ಹಾಕ್ಬಹುದು ಈ ತರ ಚಾರ್ಜರ್ ಪ್ಲಗ್ ಪಾಯಿಂಟ್. ಆಯ್ತಾ? ಹೌಸ್ ಹೋಲ್ಡ್ ಅಂದ್ರೆ ಮನೇಲಿ ಕೂಡ ನಿಮ್ಗೆ ಇಲ್ಲಿ 3 ಪಿನ್ ಇರತ್ತಲ್ವಾ, ಅದರಲ್ಲೂ ಹಾಕ್ಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬಜಾಜ್ ಚೇತಕ್ ಇದು. ನಿಮ್ಮ ಹೆಸರು ಮ್ಯಾಮ್? ಆಯಿಷಾ ಅಂತ. ಇದು ಎಲೆಕ್ಟ್ರಿಕ್ ಬೈಕ್, ಇದು TVS ಬ್ರ್ಯಾಂಡ್ iQube ಅಂತ ಅಂದ್ಬಿಟ್ಟು. ಇದು ನಾರ್ಮಲ್ ಆಗಿ ನಿಮ್ಗೆ ಹೇಗಂತ ಹೇಳಿದ್ರೆ, ನಿಮ್ಗೆ 7 ಇಂಚ್ದು ಡಿಸ್ಪ್ಲೇ ಇರುತ್ತೆ, ಮತ್ತೆ 32 ಲೀಟರ್ದು ಬೂಟ್ ಸ್ಪೇಸ್ ಇರುತ್ತೆ. ಸೊ ನೀವು ಇದರಲ್ಲಿ 2 ಹೆಲ್ಮೆಟ್ ನ ಇಟ್ಕೊಳ್ಳೋಷ್ಟು ಸ್ಪೇಸ್ ನಿಮ್ಗೆ ಇರುತ್ತೆ. ಓಕೆ ಓಕೆ, 2 ಹೆಲ್ಮೆಟ್ ಅನ್ನ ಇಟ್ಕೊಳ್ಳೋಷ್ಟು ಸ್ಪೇಸ್ ಇದೆ ಅಂತೆ. ಓಕೆ. ಓ ಮೈ ಗಾಡ್, ನೋಡಿ ಇಲ್ಲಿ ವೀಕ್ಷಕರೇ, ನೀವು ನೋಡ್ಬೋದು ಇಲ್ಲಿ 2 ಹೆಲ್ಮೆಟ್ ಇಟ್ಕೊಳ್ಳೋ ಸ್ಪೇಸ್ ಇದೆ. ಮತ್ತೆ ನೀವೇನಾರು ಇವಾಗ ಮಕ್ಳು ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕಂದ್ರೆ ಅವ್ರ ಬ್ಯಾಗ್ ಇಟ್ಕೊಂಡು ಸಕ್ಕ ದೊಡ್ಡದು, ನಿಮ್ಗೆ ಸೀಟೇ ಸಾಕಾಗಲ್ಲ. ಈ ಸೀಟಲ್ಲಿ ಆರಾಮಾಗಿ 3 ಜನ ಕುತ್ಕೊಬಹುದು. ಆಕ್ಚುಲಿ ಕುತ್ಕೊಬಾರ್ದು, ಇನ್ ಕೇಸ್ ಕುತ್ಕೊಂಡ್ರು ಕಂಫರ್ಟಬಲ್ ಆಗಿ ಕುತ್ಕೊಬಹುದು. ಎಕ್ಸಾಕ್ಟ್ಲಿ. ಅಂದ್ರೆ ಫ್ಯಾಮಿಲಿಗೆ ಅಂತಂದ್ರೆ iQube ಹೇಳಿ ಮಾಡ್ಕೊಟ್ಟಾಗ. ಪೆಟ್ರೋಲ್ ಬೈಕ್ ಕೂಡ ಇದೆ. ಮ್ಯಾಮ್ ಹೇಳಿ, ಯಾವ್ದೆಲ್ಲ ಪೆಟ್ರೋಲ್ ಬೈಕ್ ಇದು ಇದೆ? ಪಲ್ಸರ್ 150 ಅಂತ. ಇದು ನೋಡಿರ್ಬೋದು, ಜಾಸ್ತಿ ಹುಡುಗರು ಕ್ರೇಜ್ ಅಂತ ಅಂದ್ರೆ 90 ಕಿಡ್ಸ್ ಅಂತ ಅಂದ್ರೆ ಏನು ಅಂತಂದ್ರೆ ಪಲ್ಸರ್ ಅಂತ ಅಂತಾರೆ. ಜಸ್ಟ್ ಈ ಪಲ್ಸರ್ಗೆ ಈಸಿ EMI ನಾವು ಮಾಡ್ಕೊಡ್ತಾ ಇದೀವಿ ನಿಮ್ಗೆ. ಈಗ ತುಂಬಾ ಜನ ಇರ್ತಾರೆ, ಅವ್ರಿಗೆ ಡೌನ್ ಪೇಮೆಂಟ್ ಜಾಸ್ತಿ ಕಟ್ಟಕ್ಕಾಗಲ್ಲ, ಅವ್ರಿಗೋಸ್ಕರ ನಾವು ಕಮ್ಮಿಲ್ ಬೇಕಂದ್ರೆ ಮಾಡ್ಕೊಡ್ತೀವಿ. ನಮ್ಮ ಸ್ಟೋರಲ್ಲಿ ಅದೊಂದು ಈಸಿ ಫೈನಾನ್ಸ್ ಒಂದು ಒಳ್ಳೆ ಇದು ಸಿಗುತ್ತೆ. ಇವಾಗ ಇಲ್ಲಿ ಬಂದ್ರೆ ಇದು ಹೀರೋದು ಸ್ಪ್ಲೆಂಡರ್. ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂದ್ರೆ ಸ್ಪ್ಲೆಂಡರೇ. ಸಖತ್ತ ಮೈಲೇಜ್ ಕೊಡುತ್ತೆ. ಆರಾಮಾಗಿ ಫುಲ್ ಇಡೀ ಫ್ಯಾಮಿಲಿನ ಕುಂತ್ಕೊಂಡು ಹೋಗ್ಬೋದು ಇದ್ರಲ್ಲಿ. ಎಲ್ಲರೂ ಲಾಂಗ್ ಹೋಗೋಣ, ಆರಾಮಾಗಿ ಹೋಗ್ಬೋದು. ಇದೆಲ್ಲರಿಗೂ ಗೊತ್ತು. ಇದು ಎವರ್ ಗ್ರೀನ್. ಇದು ಹೋಂಡಾ ಶೈನ್ ಅಂತಂದ್ರೆ ಹೋಂಡಾ ಶೈನ್ ಇದು. ನೆಕ್ಸ್ಟ್ ಅದೇ ಬಂದ್ರೆ ಹೋಂಡಾದಲ್ಲಿ ಆಕ್ಟಿವಾ. ಇದು ಸ್ಕೂಟಿ. ಇದು ಇದ್ರಲ್ಲಿ ನಿಮ್ಗೆ ಕಲರ್ಸ್ ಈಗ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಸಿಗುತ್ತೆ ನಿಮ್ಗೆ. ಅದು ಬಿಟ್ಟು ಇದು ಬಂದ್ರೆ ಈಗ ಲೇಟೆಸ್ಟ್ ಆಗಿ ತುಂಬಾ ಫೇಮಸ್ ಆಗ್ತಾ ಇರೋದು ಎಂಟಾರ್ಕ್. ಆಲ್ಮೋಸ್ಟ್ ಎಲ್ಲ ಹುಡುಗರಿಗೂ ಇದು ವೆಹಿಕಲ್ ಕ್ರೇಜ್ ಸಖತ್ ಜಾಸ್ತಿ. ಏನಕ್ಕಂದ್ರೆ ಇದ್ರದ್ದು ಸೌಂಡ್ ಹೇಗಿದೆ ಅಂದ್ರೆ ಒಂಥರ ರೈಸರ್ ವೆಹಿಕಲ್ ಅಲ್ಲಿ ಇರಲ್ವಾ, ಆ ಥರ ಇರುತ್ತೆ. ನಿಮಗೆ ತೋರಿಸ್ತೀನಿ. ಕ್ಲಾಸ್ ಆಗಿರುತ್ತೆ. ಬುಲೆಟ್ ಇದೆಲ್ಲ ಅದ್ರ ತರ ಇದೆ ಅಲ್ವಾ ಒಂಥರ. ನೋಡಿ ನೋಡಿ, ಸೌಂಡ್ ಕೇಳಿ ನೀವು ಇದ್ರದ್ದು. ಪಡಲ್ ಸೌಂಡ್ ಇದೆ ಇದ್ರಲ್ಲಿ ಅಂತೂ. ತುಂಬಾ ಚೆನ್ನಾಗಿದೆ. ಹೌದು, ಖಂಡಿತ ನನಗೂ ಇಷ್ಟ ಆಯ್ತು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಅಂದ್ರೆ ಟ್ರೆಂಡಿ ಆಗಿ ತುಂಬಾ ಚೆನ್ನಾಗಿದೆ ಕೂಡ. ಡಿಸೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಂದು ನಿಮ್ಗೆಲ್ಲ ಡಿಜಿಟಲ್ ಮೀಟರ್ ಇರುತ್ತೆ. ನೀವು ಇದರಲ್ಲಿ ಬ್ಲೂಟೂತ್ ಬೇಕಂದ್ರೆ ಬ್ಲೂಟೂತ್ನು ಕನೆಕ್ಟ್ ಮಾಡ್ಕೊಬಹುದು. ಇನ್ ಕೇಸ್ ಎಲ್ಲಾದ್ರೂ ಲಾಂಗ್ ಆಗಿ ಹೋಗ್ತಿದ್ರೆ ಆರಾಮಾಗಿ ಹೆಡ್ಕೊಂಡು ಸಾಂಗ್ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಮ್ಯಾಮ್ ಇದು ಏನು ಮ್ಯಾಮ್? ಇದು ಹೋಂಡಾದ ಆಕ್ಟಿವಾ 125 ಅಂತ ಅಂದ್ಬಿಟ್ಟು. ಇದು ತುಂಬಾ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಸಖತ್ ಕಂಫರ್ಟಬಲ್, ಓಡ್ಸಕ್ಕೂ ಸಖತ್ ಸೇಫ್ಟಿ ಆಗಿರುತ್ತೆ. ಇದು
ಯುನಿಕ್ ಆಗಿ ಅಂದರೆ ಇದರಲ್ಲಿ 125 ಈಗ ಸ್ಮಾರ್ಟ್ ಅಂತ ಬಿಟ್ಟಿದ್ದಾರೆ, ಅದು ನಿಮಗೆ ವಿತೌಟ್ ಕೀ ಇದೆ. ಸೊ ಅದು ನಿಮ್ಗೆ ಈಗ ಕಾರಲ್ಲೆಲ್ಲ ಹೇಗೆ ರಿಮೋಟ್ ಸಿಸ್ಟಮು ಅದು ನಿಮಗೆ ರಿಮೋಟ್ ಸಿಸ್ಟಮ್ ಸಿಗುತ್ತೆ. ರಿಮೋಟ್ ಸಿಸ್ಟಮ್ ಇಂದ ಇದು ಆನ್ ಆಗುತ್ತೆ. ಏನ್ ಮ್ಯಾಮ್ ಇವಾಗ ಇದು ನಮ್ದು ಈ ವಯಸ್ಸು ಮರ್ಚೆಂಟೈಸ್ ನಿಮ್ಗೆ ಓಪನ್ ಮಾಡಿದ್ರೆ ಓಕೆ ಎಲ್ಲ ನಿಮಗೆ ಈ ವಯಸ್ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ. ವಾಟರ್ ಬಾಟಲ್ ಆಲ್ಸೋ ಈ ವಯಸ್, ಹಾ ವಾಚ್, ಪೆನ್ ಅನ್ನು ಸಹ ನಮ್ಮ ಈ ವಯಸ್. ಓಕೆ ಇದೆಲ್ಲ ಕಸ್ಟಮರ್ಗೆ ಗಿಫ್ಟ್ಸ್ ಕೊಡಕ್ಕೆ. ಇದನ್ನು ಅಷ್ಟೇ, ಇದರಲ್ಲಿ ಆಲ್ಮೋಸ್ಟ್ ಕೆಲವೊಂದು ಬಂದು ಸೇಲ್ಗೋಸ್ಕರನೂ ಇಟ್ಟಿದ್ದೀವಿ. ಕಾಂಪ್ಲಿಮೆಂಟರಿ ಗಿಫ್ಟ್ಸ್ ಆಗು ಸಹ ಕಸ್ಟಮರ್ಗೆ ನಾವು ಕೊಡ್ತೀವಿ. ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ನಾವು 8-9 ಮಂತ್ಸ್ ಆಗ್ತಿದೆ ಓಪನ್ ಮಾಡಿ. ಇಷ್ಟೊಂದು ನಮ್ಮದು 4 ಬ್ರಾಂಚಸ್ ಆಗಿದೆ. ಇದೆಲ್ಲ ಸುಮ್ಮನೆ ಆಗಲ್ಲ. ನಮ್ಮ ಸರ್ ಮನ್ಸು ಆ ಥರ, ನಮ್ಮ ಸರ್ ಮನ್ಸು ಹೇಗೋ ನಾವು ಹಂಗೆ ಬೆಳೀತಾ ಇದ್ದೀವಿ, ನಮ್ಮನ್ನು ಹಂಗೆ ಬೆಳೆಸ್ತಾ ಇದ್ದಾರೆ ಅವರು. ನಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟೇ ಹೆಲ್ಪ್ನ ನಾವು ಕಸ್ಟಮರ್ನ ಮಾಡಿ, ಎಷ್ಟಾಗುತ್ತೋ ಅವ್ರಿಗೆ ಸುಲಭ ಆಗೋ ಥರ ನಾವು ಲೋನ್ ಫೆಸಿಲಿಟೀಸ್ ಎಲ್ಲ ಮಾಡಿಕೊಡ್ತೀವಿ. ಓಕೆ, ತುಂಬ ಖುಷಿ ಆಯಿತು ನಿಮ್ಮ ಸರ್ ಬಗ್ಗೆ ಆ್ಯಕ್ಚುಲಿ ಕೇಳಿ. ನನ್ನ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಬೆಳಗ್ಗೆ ನನ್ನ ವೆಹಿಕಲ್ ಕೂಡ ಸರ್ವಿಸಿಂಗ್ ಸೆಂಟರ್ಗೆ ಬಂದಿದ್ದೆ, ನಾನು ಎಲೆಕ್ಟ್ರಿಕ್ ಬೈಕ್ ನಂದು. ಸೊ ನನಗಿಲ್ಲಿ ಫ್ರೆಂಡ್ಲಿ ನೇಚರ್ ಇಷ್ಟ ಆಯಿತು ಎಲ್ಲರದು. ಓಕೆ, ಸ್ಟಾಫ್ ಆಗಲಿ ಕಸ್ಟಮರ್ಸ್ ಆಗಲಿ ಒಂದು ಖುಷಿಯಾಗಿ ಮಾತಾಡೋ ಒಂದು ಗುಣಗಳಿವೆ ಇಲ್ಲಿ. ಯಾರಿಗಾದ್ರೂ ಫ್ರಾಂಚೈಸಿ ಬೇಕು ಕಮ್ಮಿ ಅಮೌಂಟಲ್ಲಿ ಅಂದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ. ಸೊ ಇವರ ಫುಲ್ ಅಡ್ರೆಸ್ ಇವಾಯ್ಸ್ ಹೈಬ್ರಿಡ್ ಸ್ಟೋರ್ ಇದೆಯಲ್ಲ, ಇದ್ರ ಫುಲ್ ಅಡ್ರೆಸ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಫೋನ್ ನಂಬರ್ ಕೂಡ ಅಲ್ಲಿ ಆ್ಯಡ್ ಮಾಡಿರ್ತೀನಿ. ಓಕೆನಾ? ಸೊ ನಿಮ್ಗೇನಾದರೂ ಬೇರೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನನಗೆ ನನ್ನ ಜಿಮೇಲ್ ID ಕೂಡ ಅಲ್ಲಿದೆ. ಸೊ ನೀವು ಅಲ್ಲಿ ನನಗೆ ಈ ಅಡ್ರೆಸ್ ಅಂದರೆ ಈ ಶೋರೂಮ್ನ ಬಗ್ಗೆ ಪೂರ್ತಿಯಾಗಿ ಜಾಣಕಾರಿಯನ್ನು ನಾನು ಅಲ್ಲಿ ಕೂಡ ಕೊಡ್ತೀನಿ. ಓಕೆನಾ? ಸೊ ಇದು ನಾನು ನೋಡಿದೆ ಸ್ಟಾರ್ಟಿಂಗ್ ಬರಬೇಕಾದ್ರೆ. ಇದೇನು ಆ್ಯಕ್ಚುಲಿ ಇದೇನು ಹಾಸನ್ ಕ್ವೀನ್ಸ್ ಟೀಮ್ ಅಂದರೆ ಏನಿದು? ಇದು ಹಾಸನ್ ಕ್ವೀನ್ ಟೀಮ್ಸ್ ಏನಂತ ಅಂದರೆ ಈ ವೈಸ್ ಓನರ್ ಇದಕ್ಕೆ. ಓಕೆ, ಇದಕ್ಕೆ ಸ್ಪಾನ್ಸರ್ ನಾವೇನೆ ಈ ವೈಸ್ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇದು ಬಂದು 2021 ನಿಮಗೆ ಕೋರಮಂಗಲದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತದೆ. ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಯಾರ್ಯಾರು ಇಂಟ್ರೆಸ್ಟ್ ಇದೆ ಎಲ್ಲರೂ ಬಂದು ಜಾಯಿನ್ ಆಗ್ಬೋದು. ಈ ಹಾಸನ್ ಕ್ವೀನ್ ಅನ್ನೋರಿಗೆ ನಮ್ಮ ಸರ್ ಸ್ಪಾನ್ಸರ್. ಓಕೆ, ಸೊ ಇದು ಸ್ಪಾನ್ಸರ್ಶಿಪ್ಪು. ಇದು ಹಾಸನ್ ಕ್ವೀನ್ಸ್ ಟೀಮ್ ಇದೆಯಲ್ಲ, ಇದು ಬಂದ್ಬಿಟ್ಟು ಕ್ರಿಕೆಟ್ ಮ್ಯಾಚು, ಹುಡುಗಿಯದು ತಾನೆ. ಕ್ವೀನ್ ಪ್ರೀಮಿಯರ್ ಲೀಗ್ ನಾವೆಲ್ಲ IPL ಕೇಳಿರ್ಬೋದು, ಇವಾಗ ಇದು ಕ್ವೀನ್ ಪ್ರೀಮಿಯರ್ ಲೀಗ್. ಹೆಂಗಸರು ಸ್ಟ್ರಾಂಗ್ ಅಂತ ಹೇಳ್ಕೊಳಕ್ಕೆ ಇದೊಂದು QPL ಅನ್ನ ಮಾಡ್ಕೊಂಡಿದ್ದಾರೆ. ಇದು ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ ಕೋರಮಂಗಲದಲ್ಲಿ. ಸೊ ವೀಕ್ಷಕರೇ, 20 ಮತ್ತು 21ಕ್ಕೆ ಕ್ರಿಕೆಟ್ ಮ್ಯಾಚ್ ಬಂದ್ಬಿಟ್ಟು ಕೋರಮಂಗಲದಲ್ಲಿ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ನಿಮ್ಗೇನಾದರೂ ಕ್ರಿಕೆಟ್ ನೋಡೋದು ಇಷ್ಟ ಇದೆಯಾ? ಒಬ್ವಿಯಸ್ಲಿ ನಿಮ್ಗೆ ಇಷ್ಟ ಇದೆ ಅಂತ ಗೊತ್ತು. ಅದರಲ್ಲೂ ಹೆಣ್ಮಕ್ಳು ಆಡುವ ಕ್ರಿಕೆಟು ಒಂದು ಸ್ವಲ್ಪ ಯುನೀಕ್ ಆಗಿರುತ್ತೆ. ನೀವೆಲ್ಲರೂ ಫ್ಯಾಮಿಲಿ ಜೊತೆ ಬರ್ಬೋದು. ಇಂಡೋರ್ ಸ್ಟೇಡಿಯಂ ಕೋರಮಂಗಲಗೆ. ತಾರೀಖನ್ನು ಮರಿಬೇಡಿ, ಸೇವ್ ಮಾಡಿ ನಿಮ್ಮ ಕ್ಯಾಲೆಂಡರಲ್ಲಿ 20 ಮತ್ತು 21ಕ್ಕೆ. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇವಾಯ್ಸ್ ದ ಹೈಬ್ರಿಡ್ ಸ್ಟೋರ್. ಈ ಶೋರೂಮ್ಗೆ ನೀವು ಬಂದರೆ ನಿಮಗೆ ಎಲ್ಲ ತರಹದ ಪೆಟ್ರೋಲ್ ಬೈಕ್ಸ್ ಆಗಲಿ, ಸ್ಕೂಟಿ ಆಗಲಿ, ಎಲೆಕ್ಟ್ರಿಕ್ ಬೈಕ್ಸ್ ಆಗಲಿ, ಹಾಗೆಯೇ ಪ್ರೀ ಓನ್ಡ್, ಎಕ್ಸ್ಚೇಂಜ್ ಅಂದರೆ ಸೆಕೆಂಡ್ ಹ್ಯಾಂಡ್ ಕೂಡ ನಿಮಗೆ ಇಲ್ಲಿ ಸಿಗತ್ತೆ. ಅದ್ರ ಜೊತೆ ಸರ್ವಿಸ್ ಸೆಂಟರ್ ಕೂಡ ಇದೆ. ಈ ಎಲ್ಲ ರೀತಿಯ ಅಂದರೆ ಒಳ್ಳೆಯ ಒಂದು ನೀವು ಸರ್ವಿಸನ್ನು ನೀವು ಇಲ್ಲಿ ಪಡಿಬೇಕಂತ ನಿಮ್ಗೆ ಅನಿಸಿದ್ರೆ ನೀವು ಇವಾಯ್ಸ್ ದ ಹೈಬ್ರಿಡ್ ಸ್ಟೋರ್ ಉತ್ತರಹಳ್ಳಿ ಪಕ್ಕದಲ್ಲೇ ಇರುವ ರೋಡಲ್ಲಿ, ಅಂದರೆ ನೀವು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದೇ ರೋಡಲ್ಲಿ ನೀವು ಬಂದರೆ ಸಾಕು, ಇಲ್ಲಿ ವಿಸಿಟ್ ಮಾಡಿ. ಸೊ ಇಲ್ಲಿನ ಸ್ಟಾಫ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ನನಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಕೂಡ ಕೊಟ್ಟರು ಬೆಳಗಡೆ. ಹಾಗೆಯೇ ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಬರೋಕ್ಕೆ. ಸೊ ನೀವು ಕೂಡ ಮಿಸ್ ಮಾಡಬೇಡಿ, ಇವಾಯ್ಸ್ ದ ಹೈಬ್ರಿಡ್ ಸ್ಟೋರಿಗೆ ಬನ್ನಿ. ನಿಮ್ಗೇನಾದರೂ ಎಲೆಕ್ಟ್ರಿಕ್ ಬೈಕ್ ಹಾಗೆಯೇ ಪೆಟ್ರೋಲ್ ಬೈಕ್ ಖರೀದಿ ಮಾಡೋದಿದೆಯಾ, ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ, ನೀವು ಇನ್ನೊಂದು ಸತಿ ಬರ್ತೀರಾ, ಇದು ನಾನು ಹೇಳ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಮುಂದಿನ ವಿಡಿಯೋ ನಾನು ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಗೆಸ್ ಮಾಡ್ತಾ ಇರಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಟಾಟಾ.